ವಿಮಾನಗಳ ಹಾರಾಟದಲ್ಲಿ ಈಗ ವ್ಯತ್ಯಯ ಕಂಡು ಬಂದಿದೆ. ಮಧ್ಯಪ್ರಾಚ್ಯದ ಭಾಗಗಳಲ್ಲಿ ಪ್ರಯಾಣಿಸುವಂತಹ ಫ್ಲೈಟ್ಗಳ ಸಂಚಾರದಲ್ಲಿ ಈಗ ವ್ಯತ್ಯಯ ಉಂಟಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸುಮಾರು 19 ಫ್ಲೈಟ್ ಹಾರಾಟದಲ್ಲಿ ಒಂದು ವ್ಯತ್ಯಯ ಕಾಣಿಸಿಕೊಂಡಿದೆ. 9 ಅರೈವಲ್ ಹಾಗೂ ಡಿಪಾರ್ಚರ್ 10 ವಿಮಾನಗಳು ಇದರ ಹಾರಾಟ ಈಗ ರದ್ದಾಗಿದೆ. ಸೊ ಯುದ್ಧ ಏನು ನಡೀತಾ ಇದೆ, ಸೊ ಆ ಹಿನ್ನೆಲೆಯಲ್ಲಿ ಫ್ಲೈಟ್ಗಳ ಹಾರಾಟ ಜೊತೆಗೆ ಅವುಗಳ ಆಪರೇಷನ್ಸ್ ಕೂಡ ಈಗ ರದ್ದಾಗಿರುವಂಥದ್ದು. ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಗೆ ತೆರಳಬೇಕಿದ್ದಂಥ ವಿಮಾನಗಳು ಈಗ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾವೆ. ಇನ್ಫ್ಯಾಕ್ಟ್ ಮಧ್ಯಪ್ರಾಚ್ಯಕ್ಕೆ ಅಂದರೆ ಆ ಭಾಗದ ದೇಶಗಳಿಗೆ ಅಥವಾ ನಗರಗಳಿಗೆ ಸಂಚಾರ ಮಾಡುವಂಥ ಏರ್ಪೋರ್ಟ್ ಅಥವಾ ಏರ್ಲೈನ್ಸ್ಗಳು ಈಗಾಗಲೇ ತಮ್ಮ ಕಾರ್ಯಾಚರಣೆಯನ್ನು ಬಂದ್ ಮಾಡಿದ್ದಾವೆ. ಎಲ್ಲ ಫ್ಲೈಟ್ಗಳನ್ನು ರದ್ದು ಮಾಡಿದ್ದಾರೆ. ಆ್ಯಂಡ್ ಸ್ಥಿತಿಗತಿಯನ್ನು ಅವಲೋಕಿಸಿ ಮತ್ತೊಮ್ಮೆ ಸಂಚಾರವನ್ನು ಪುನಃ ಸ್ಥಾಪಿಸಲು ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಬಟ್ ಸದ್ಯಕ್ಕಂತೂ ಅದು ಸುಧಾರಿಸುವಂಥ ಲಕ್ಷಣ ಎಲ್ಲೂ ಗೋಚರಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಯಾಕಂದರೆ ಎಸ್ಪೆಷಲಿ ಮಿಡಲ್ ಈಸ್ಟ್ ಅಂತ ಏನು ಕರಿತೀವಿ, ಮಧ್ಯಪ್ರಾಚ್ಯ, ಸೊ ಈ ಭಾಗಕ್ಕೆ ತೆರಳುವಂಥ ವಿಮಾನಗಳು ಬಹುತೇಕ ಎಲ್ಲ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಈಗ ರದ್ದಾಗಿರುವಂಥದ್ದು ಫ್ಲೈಟ್ಗಳು. ಸೊ ಮತ್ತೆ ಯಾವಾಗ ಸಂಪರ್ಕ ಸಾಧ್ಯವಾಗುತ್ತೆ ಯಾವುದೇ ಕ್ಲಾರಿಟಿ ಇಲ್ಲ. ಆದರೆ ದುಬೈ ಒಂದು ಪ್ರಮುಖವಾದಂಥ ಕೊಂಡಿ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಜರ್ನಿಯಲ್ಲಿ, ಫ್ಲೈಟ್ ಜರ್ನಿಯಲ್ಲಿ, ಯಾಕಂದರೆ ಎಷ್ಟೋ ಏರ್ಪ್ಲೇನ್ಗಳು, ಫ್ಲೈಟ್ಗಳು ಅಲ್ಲಿಗೆ ಬಂದು ಅಲ್ಲಿಂದ ಟ್ರಾನ್ಸಿಟ್ ಮೂಲಕ ಇನ್ನೊಂದು ದೇಶಕ್ಕೆ ಹೋಗುವಂಥ ಅಥವಾ ಸಂಪರ್ಕ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಇರುತ್ತೆ ದುಬೈನಲ್ಲಿ. ಹೀಗಾಗಿ ಎಷ್ಟೋ ಫ್ಲೈಟ್ಗಳು ದುಬೈಗೆ ಬಂದೇ ಬೇರೆ ಬೇರೆ ದೇಶಗಳಿಗೆ, ನಗರಗಳಿಗೆ ಸಂಚಾರ ಮಾಡುವಂಥದ್ದು. ಸೊ ಈಗ ದುಬೈ ಏರ್ಪೋರ್ಟ್ ಮೇಲೇ ಅಥವಾ ಆ ನಗರದ ಮೇಲೇ ದಾಳಿ ಆಗಿರೋದ್ರಿಂದ ಈಗ ಅಲ್ಲಿ ಏರ್ ಸ್ಪೇಸ್ ಬಂದಾಗಿದೆ. ಆ್ಯಂಡ್ ಅದರ ಎಫೆಕ್ಟ್ ಜಾಗತಿಕವಾಗಿ ಎಲ್ಲ ದೇಶಕ್ಕೂ ತಟ್ತಾ ಇದೆ. ನಾವು ಬೆಂಗಳೂರಿನಿಂದ ಇದಕ್ಕೆ ಮಕ್ಕಾ ಮದೀನಾಗೆ ಹೋಗಕ್ಕೆ ಟ್ರೈ ಮಾಡಿದೀವಿ ಸರ್. ಈಗ ಬೆಳಗ್ಗೆಯಿಂದ ನಾವೆಲ್ಲ ಇಲ್ಲಿ ಕಾಯ್ಕೊಂಡಿದೀವಿ. ಈಗ ಇಂಡಿಗಾ ಪ್ಲೇನ್ ಬರ್ತದೆ ಅಂತ ಹೇಳಿದ್ರು ನಮ್ಗೆ. ಇಂಡಿಗಾ ಬರೋದು ಈಗ ಗ್ಯಾರಂಟಿ ಇಲ್ಲ ಅಂತಾರೆ. ಎಲ್ಲ ಸಾಮಾನು ಎಲ್ಲ ಬಂದಿದೆ. ಸುಹೇಲ್ ಅಹಮದ್, ಅಬ್ದುಲ್ ಸುಬಾನ್, ಸುಲೇಖಾ ಬಿ, ಇನ್ನ ಬಸ್ತ ಜನ ನಾವು ಹೋಗ್ತಾ ಇದ್ದೀರಿ. ಹೋಗಿದ್ರೆ ಈಗ ಬಂದು ಒಂದೇ ತಕ್ಷಣ ಹಂಗೆ ನಮ್ಗೆ ಇದೆಲ್ಲ ನೋವು ಬಂದ್ಬಿಟ್ಟು ಪ್ಲೇನ್ ಇಲ್ಲ ಅಂತಾರೆ. ಇದಕ್ಕೆ ಈ ವಿಷಯ ಏನಿದೆ ಸ್ವಲ್ಪ ನೀವು ತಿಳಿಸಿ ಹೇಳಿ ಸರ್. ಹಿಂಗೆ ಮಾಡಿದ್ರೆ ನಾವು ಏನ್ ಮಾಡ್ಬೇಕು ಸರ್? ಮೊದ್ಲು ಒಂದ್ಸತಿ ನಾವು ಡೆಲ್ಲಿಗೆ ಹೋದ್ರಿ, ಅಲ್ಲಿ ಕಲ್ಕತ್ತಾ ಅವ್ರಿಗೆ ಇಂಡಿಗಾ ಪ್ಲೇನ್ ಕ್ಯಾನ್ಸಲ್ ಆಯ್ತು ಅಂದ್ರು. ಅದು 2 ತಿಂಗಳು ಆಗ್ಲಿಲ್ಲ. ಇಲ್ಲ ನಾವು ಅಜ್ಮೀರ್ಗೆ ಹೋಗಿ ಡೆಲ್ಲಿಗೆ ಹೋಗ್ಬೇಕಿತ್ತು, ಆವಾಗ ಇಂಡಿಗಾ ಕ್ಯಾನ್ಸಲ್ ಆಯ್ತು. ಇವತ್ತು ತಿರ್ಗಾ ಇಂಡಿಗಾ ಕ್ಯಾನ್ಸಲ್ ಆಗಿದೆ. ಇಂಡಿಗಾ ಏನಾಗಿದೆ, ಯಾಕೋಸ್ಕರ ಸ್ವಲ್ಪ ನಮ್ಗೆ ವಿಚಾರಿಸಿ ಹೇಳಿ. ನಮ್ದು ಎಷ್ಟು ಖರ್ಚಾಗಿದೆ, ಈಗ ಬೆಳಗ್ಗೆಯಿಂದ ಯಾವ್ಯಾವ ಊರಿಂದ ನಾವು ಬಂದಿದೀವಿ, ನಮ್ಗೆ ಎಷ್ಟು ತೊಂದರೆ ಆಗಿದೆ ಸರ್. ನಾವ್ ಏನ್ ಮಾಡ್ಬೇಕು ಸರ್ ಹೇಳಿ ಸರ್. ತಾವೆಲ್ಲ ಏನ್ ಮಾಡ್ತೀರಾ ಹೇಳಿ. ಅಲ್ಲಿಂಗೆ ಹೇಳಿ 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 ಇದಾಗ್ಬಿಡ್ತೆ ನಾನು. ಒಂದ್ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತಕಂಡೆ, ಊಟ ಹಾಕಿದ್ರು, ಬಟ್ಟೆ ಹಾಕಿದ್ರು, ಏನೋ ಅವ್ರು ಎಷ್ಟು ಖರ್ಚು ಆಗ್ತದೆ ಎಲ್ಲ ಅವತ್ತೊಂದೆಲ್ಲ ನಮ್ಗೆ ಕೊಟ್ಬಿಟ್ಟು ಬಂದಿದ್ದು ಹೋಗಿದ್ದು. ಈಗ ಅದು ದುಡ್ಡು ಬರ್ಲಿಲ್ಲ. ಹೋಗ್ತಾ ಇದ್ದೀವಿ ನೀವು? ನಾವು ಇದಕ್ಕೆ ಮಕ್ಕಾ ಮದೀನಾಗೆ. ಯಾವಾಗ ಗೊತ್ತಾಯ್ತು ನಿಮ್ಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ? ನಮ್ಗೆ ಈಗ ಗೊತ್ತಾಗಿದೆ ಇಲ್ಲಿ ಬಂದ ಮೇಲೆ. ಎಲ್ಲಿಂದ ಬಂದಿರ್ತಾವು? ನಾವು ಇದರಿಂದ ಬೆಂಗಳೂರು, ಇದರಿಂದ ಸೌತ್ ನಿಂದ. ಏನಾದ್ರು ಹೇಳಿದ್ರೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ? ಇನ್ನ ಯಾರು ಏನ್ ಹೇಳಿಲ್ಲ. ನಾವ್ ಬಂದು ಎಲ್ಲರಿಗೆ ಕೇಳ್ತಾ ಇದೀವಿ, ನಮ್ಗೆ ಯಾರು ಹೇಳಿಲ್ಲ. ಇವ್ರು ನಿಂತಿದ್ರು, ನಾವೀಗ ಫೋನ್ ಒಳಗೆ ಹೇಳೋಣ ನಿಮ್ಗೆಲ್ಲ ಹಿಂಗ ಆಗ್ತದಲ್ಲ ಸರ್. ಆಕ್ಚುಲಿ ನಮ್ ಫ್ರೆಂಡು ಲೈಕ್ ಶಿವಮೊಗ್ಗದಿಂದ ನಾವು ಡ್ರಾಪ್ ಮಾಡ್ತಾ ಇದ್ವಿ. ಆ ಮೂಮೆಂಟ್ ಅಲ್ಲಿ ಇಟಾಲಿದು ಫ್ಲೈಟ್ ಏನು ಕ್ಯಾನ್ಸಲ್ ಆಯ್ತು. ಸೊ ಅದಕ್ಕೆ ನಾವು ನನ್ ಫ್ರೆಂಡ್ ಹೋಗ್ತಾರೆ ಇದಾರೆ ಅಂತ ಫುಲ್ ಬೇಜಾರಾಗಿದ್ವಿ. ಸೊ ಇವಾಗ ಅವ್ರು ಹೋಗ್ತಾ ಇಲ್ಲ, ಅದೊಂದ್ ಕಡೆ ಖುಷಿ ಇದೆ. ಬಟ್ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅಂತಾನು ಅವ್ರಿಗೆ ಸುಮಾರು ವರ್ಕ್ ಇದೆ ಇಲ್ಲ ಅಂತ ಹೇಳಿದ್ರು. ಬಟ್ ಅದನ್ನು ಒಂದ್ ಕಡೆ ಬೇಜಾರಿದೆ. ಬಟ್ ಐ ಸೋ ಹ್ಯಾಪಿ. ಎಲ್ಲಿಂದ ಬಂದ್ರಿ? ಶಿವಮೊಗ್ಗದಿಂದ? ಶಿವಮೊಗ್ಗ ಇಂದ. ನಿಮ್ಗೆ ಮೊದ್ಲೇ ಮಾಹಿತಿ ಇರ್ಲಿಲ್ವಾ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ? ಇಲ್ಲಿ ಬಂದ್ಮೇಲೆ ಮಾಹಿತಿ ಏನಾದ್ರು ಏರ್ಲೈನ್ ಸಿಬ್ಬಂದಿ ಜೊತೆ ಏನಾದ್ರು ಮಾತಾಡಿದ್ರ? ಮಾತಾಡಿದ್ರು ನನ್ ಫ್ರೆಂಡ್ಸ್, ಅವರಿಗೆ ಇನ್ಫಾರ್ಮೇಶನ್ಸ್ ಎಲ್ಲ ಸಿಕ್ತು. ಅದಕ್ಕೆ ಇವಾಗ ಏನ್ ಹೇಳ್ತಾ ಇದಾರೆ ಏರ್ಲೈನ್ ಸಿಬ್ಬಂದಿ? ಅದೇ ಕ್ಯಾನ್ಸಲ್ ಆಗಿದೆ, ಸಮ್ ವಾರ್ ಏನೋ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಮತ್ತೆ ಹೋಗ್ತಾ ಇದ್ದೀವಿ. ರಿಟರ್ನ್ ಶಿವಮೊಗ್ಗಗೆ ಹೋಗ್ತೀರಾ? ಇಲ್ಲ ಇಲ್ಲ ಇಲ್ಲ
ನಿಮ್ ಫ್ರೆಂಡ್ ಕರ್ಕೊಂಡೇ ಹೋಗ್ತಾ ಇದ್ರು? ಹೌದು ಹೋಗ್ಬೇಕು ಸರ್. ಆಕ್ಚುಲಿ ಸರ್ ಇವಾಗ ನಮ್ ಬ್ರದರ್ ಹೋಗ್ತಾ ಇದೆ. ಬ್ರದರ್ ಗ್ರೂಪ್ ಜೊತೆ ಟೋಟಲ್ ಆಗಿ ಒಂದು 15 to 20 ಮೆಂಬರ್ಸ್ ಹೋಗ್ತಾ ಇದ್ರು ಗ್ರೂಪ್ ಅಲ್ಲಿ. ಇವಾಗ ಏನಾಗಿದೆ ಅಂದ್ರೆ ಅಪ್ಡೇಟ್ ನಮಗೆ ಸಿಕ್ಕಿರೋದು 6 ಗಂಟೆಗೆ ಅಪ್ಡೇಟ್ ಸಿಕ್ತು. ಈ ತರ ಬೆಂಗಳೂರು ಟು ಜಿದ್ದಾ ಈ ತರ ಕ್ಯಾನ್ಸಲ್ ಆಗಿದೆ. ಯಾವ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಇಂಡಿಗೋ, ಆಕಾಶ ಏರ್ ಮತ್ತೆ ಏರ್ ಇಂಡಿಯಾ, 3 ಫ್ಲೈಟ್ ಅನ್ನು ಕ್ಯಾನ್ಸಲ್ ಆಗಿದೆ ಅಂತ ನಮಗೆ ಅಪ್ಡೇಟ್ ಸಿಕ್ತು. ಮೇನ್ ರೀಸನ್ ಏನಂದ್ರೆ ಇರಾನ್ ಮತ್ತೆ ಇಸ್ರಾಯಲ್ ಏನ್ ಬಾಂಬ್ ಅಲ್ಲಿ ಇವಾಗ ಏನ್ ಅದು ಸಿಚುಯೇಷನ್ ನಡೀತಾ ಇದೆ ಅಲ್ಲಿ, ಅದರಿಂದ ಮೇನ್ ರೀಸನ್ ಇವರು ಫ್ಲೈಟ್ ಕ್ಯಾನ್ಸಲ್ ಮಾಡಿರೋದು ಕಾರಣ ತೋರಿಸ್ತಾ ಇದ್ದಾರೆ. ಇವಾಗ ಮುಂದೆ ಏನಾಗುತ್ತೆ ಏನಿಲ್ಲ ಅಂತಾನು ಇವ್ರೇನು ಅಪ್ಡೇಟ್ ಇವಾಗಿಂತ ಏನು ಮಾಡ್ಲಿಲ್ಲ. ಸುಮಾರು ನಾವು 1.5 ಗಂಟೆಯಿಂದ 2 ಗಂಟೆವರೆಗೂ ಇಲ್ಲಿ ಕಾಯ್ತಾ ಇದೀವಿ. ನಮ್ ಗ್ರೂಪ್ ಇಂದ ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಅವ್ರು ಇನ್ನ ಅವ್ರಿಗೂ ಪಾಪ ಏನು ಅಪ್ಡೇಟ್ ಸಿಕ್ಕಿಲ್ಲ. ಏನ್ ಹೇಳ್ತಾ ಇದಾರೆ ಅಂದ್ರೆ ಅದೇ ಬರೀ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸ್ತಾ ಇದಾರೆ ಅಷ್ಟೇ ಇವರು. ಸರ್ ಉಮ್ರಾಗ್ ಹೋಗ್ತಾ ಇದ್ರು ಎಲ್ಲ. ಟೋಟಲ್ 15 to 20 ಮೆಂಬರ್ಸ್ ಗ್ರೂಪ್ ಇದೆ ಇದು. ಎಲ್ಲರೂ ಪಾಪ ಇವರ ಓವರ್ ಆಲ್ ನಾನ್ ಕೇಳ್ದಂಗೆ ಕರ್ನಾಟಕದಿಂದ 400 ಜನ ಹೋಗ್ತಾ ಇದಾರೆ ಅಂತ ನಾನ್ ಕೇಳ್ಕೊಂಡೆ. ಇವಾಗ 400 ಜನ ಅಂತೂ ಪಾಪ ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಪ್ರಾಬ್ಲಮ್. ಇವಾಗ ಔಟ್ ಆಫ್ ಕಂಟ್ರಿ, ಗಲ್ಫ್ ಕಂಟ್ರಿ ಏನಾಗಿದೆ ಅಂದ್ರೆ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹೌದು, ಇಲ್ಲ ಇವಾಗಿನ ತನಕ ಮಾಹಿತಿ ಕೊಟ್ಟಿಲ್ಲ ನಮಗೆ. ಮೆಸೇಜ್ ನಮ್ಗೆ ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಬಂತು. ಆಮೇಲೆ ನಮ್ಗೂ ಗೊತ್ತಾಗಿತ್ತು ಈ ತರ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಇನ್ನೊಂದು ನಾವೇನಂದ್ರೆ ನಾವು ಆಕ್ಚುಲಿ ತುಮಕೂರು ಯಾವಾಗ ಬಿಟ್ಟು ನಮ್ಗೆ ಅವಾಗ್ಲೇ ಮೆಸೇಜ್ ಸಿಕ್ತು. ಹಂಗಿದ್ರು ನಾವು ಇಲ್ಲಿ ಬಂದ್ವಿ ನೋಡೋಣ ಇಲ್ಲಿ ಏನ್ ಅಪ್ಡೇಟ್ ಸಿಗುತ್ತೆ ಅಂತ ಬಂದಾಗ ನೋಡಿದ್ರೆ ಇದು ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗಿದೆ. ಏನು ಇಲ್ಲ ಸರ್, ಕಂಪ್ಲೀಟ್ಲಿ ಕ್ಯಾನ್ಸಲ್. ಗಲ್ಫ್ ಕಂಟ್ರಿ ಟೋಟಲ್ ಆಗಿ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಯಾರು ಇವಾಗ ಏನು ಮಾಡಕ್ ಆಗಲ್ಲ ಅದು. ಸರ್ ಇವಾಗ ನಮ್ ಬ್ರದರ್ ಹೋಗ್ತಾ ಇದೆ. ಬ್ರದರ್ ಗ್ರೂಪ್ ಜೊತೆ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಭರತ್ ಈಗ ಜಾಯಿನ್ ಆಗ್ತಿದ್ದಾರೆ. ಭರತ್, ಈಗ ಕ್ಲಾರಿಟಿ ಅಂತೂ ಏರ್ಲೈನ್ ಕಂಪ್ನಿಗೆ ಇಲ್ಲ, ಯಾವಾಗ ಸಿಚುವೇಶನ್ ಸರಿ ಹೋಗುತ್ತೆ, ಯಾವಾಗ ಆಪರೇಷನ್ ಶುರು ಮಾಡ್ಬೋದು ಅಂತ. ಬಟ್ ಅಲ್ಲಿನ ಪ್ರಯಾಣಿಕರನ್ನ ಯಾವ ರೀತಿಯಾಗಿ ಏರ್ಲೈನ್ಸ್ ಕಂಪನಿ ಕನ್ವಿನ್ಸ್ ಮಾಡ್ತಾ ಇದೆ? ರಾಹುಲ್, ಈಗ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಟ್ಟಿರುವಂತದ್ದು. ಅಂದ್ರೆ ಕಳೆದ ರಾತ್ರಿಯೇ ಈಗ ಅಧಿಕೃತವಾಗಿ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಒಂದು ಪ್ರಕಟಣೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರು ವಿಮಾನಗಳ ಸ್ಥಿತಿಗತಿಗಳು, ಅಂದ್ರೆ ಆಯಾ ಕಂಪನಿಗಳ ವಿಮಾನಯಾನಗಳ ಸಂಪರ್ಕ ಮಾಡಿ ಆ ವಿಮಾನಗಳು ಹಾರಾಟ ಮಾಡ್ತಾ ಇದಾವ ಇಲ್ವಾ, ಎಷ್ಟು ಗಂಟೆಗೆ ಮಾಡುತ್ತೆ, ಅಥವಾ ಕ್ಯಾನ್ಸಲ್ ಮಾಡಿದಾರಾ ಅಥವಾ ಡಿಲೇ ಮಾಡಿದಾರಾ, ಈ ರೀತಿಯಾದ ಮಾಹಿತಿಗಳನ್ನ ನೀವು ಪಡೆದುಕೊಂಡು ಏರ್ಪೋರ್ಟ್ಗೆ ಬನ್ನಿ. ಇಲ್ಲವಾದ್ರೆ ಇಲ್ಲಿ ಬಂದ ನಂತರ ನಿಮಗೆ ವಿಮಾನಗಳ ಹಾರಾಟದ ಬಗ್ಗೆ ಮಾಹಿತಿ ಇರೋದಿಲ್ಲ, ಗೊಂದಲ ಆಗುತ್ತೆ. ಕಳೆದ ಬಾರಿನೂ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಆದಂತಹ ಸಂದರ್ಭದಲ್ಲಿ ಸುಮಾರು 1 ವಾರಕ್ಕೂ ಅಧಿಕ ದಿನ ಯಾವ ರೀತಿಯ ಏರ್ಪೋರ್ಟ್ ಅಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅನ್ನೋದನ್ನು ಕೂಡ ನಾವು ನೋಡಿದೀವಿ. ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಜಮಾವಣೆ ಆಗ್ಬಿಡ್ತಾರೆ, ಯಾರಿಗೂ ಕೂಡ ಕ್ಲಾರಿಟಿ ಇರೋದಿಲ್ಲ, ಫ್ಲೈಟ್ ಎಷ್ಟೊತ್ತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಆ ರೀತಿಯಾದ ಒಂದು ಸಿಚುವೇಶನ್ ಮತ್ತೆ ಉದ್ಭವ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗ ಅಧಿಕೃತವಾಗಿ ಪ್ರಕಟಣೆ ನೀಡಿದ್ದಾರೆ. ಪ್ರಯಾಣಿಕರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಕೂಡ ಅಲ್ಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಆಲ್ರೆಡಿ 2 ಏರ್ಪ್ಲೈನ್ಗಳ ಡೆಸ್ಕ್ ಗಳನ್ನ ಕೂಡ ತೆರೆದು ಅಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಗೊಂದಲ ಆದಂತ ಸಂದರ್ಭದಲ್ಲಿ ತಮ್ಮ ವಿಮಾನಗಳ ಬಗ್ಗೆ ಮಾಹಿತಿ ಇಲ್ಲದೆ ಬಂದಿರತಂತ ಪ್ರಯಾಣಿಕರಿಗೆ ಒಂದು ಮಾಹಿತಿಯನ್ನ ಕೊಡಿಸುವಂತ ಕೆಲಸವನ್ನ ಕೂಡ ಟರ್ಮಿನಲ್ 1 ಮತ್ತೆ ಟರ್ಮಿನಲ್ 2 ಅಲ್ಲಿ ಕೂಡ ಆಗ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟು, ಅಂದ್ರೆ ಇನ್ನೂ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ, ಮಧ್ಯಾಹ್ನ ನಂತರ ಸಂಜೆ ನಂತರ ಫ್ಲೈಟ್ ಇಲ್ಲಿ ಇರುತ್ತೆ, ಅವರು ಕೂಡ ಏರ್ಪೋರ್ಟ್ಗೆ ಹೋಗ್ಬೇಕಾಗಿರುವಂತ ಪ್ಲಾನಿಂಗ್ ಮಾಡ್ಕೊಂಡು ಹಾಗಾಗಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನ ತಲುಪಿಸುವಂತ ಕೆಲಸವನ್ನ ಈಗ ಏರ್ಪೋರ್ಟ್ ಮಂಡಳಿಯವರು ಕೂಡ ಈಗ ಮಾಡಿರುವಂತದ್ದು. ಸದ್ಯ ಯುದ್ಧದ ಪರಿಣಾಮ ತೀವ್ರವಾಗ್ತಾ ಇದೆ ಅಲ್ಲಿ. ಹಾಗಾಗಿ ಬೆಂಗಳೂರಿನಿಂದ ಹೋಗ್ಬೇಕಾಗಿರುವಂತ ಫ್ಲೈಟ್ಸ್ ಈಗ ಲೈಕ್ UAE, ದುಬೈ ಇರ್ಬೋದು, ಶಾರ್ಜಾ ಇರ್ಬೋದು, ಅಥವಾ ಇನ್ನಿತರ ರಾಷ್ಟ್ರಗಳಿಗೆ ಹೋಗ್ಬೇಕಾಗಿರುವಂತ ಫ್ಲೈಟ್ಸ್ ಸಹಜವಾಗಿ ಈಗ ಸ್ಟಾಪ್ ಆಗಿದೆ. ಹಾಗಾಗಿ ಪ್ರಯಾಣಿಕರು ಕೂಡ ಗೊಂದಲ ಮಾಡಿಕೊಳ್ಳದೆ ಮನೆಯಲ್ಲೇ ಇದ್ಕೊಂಡು ತಮ್ಮ ವಿಮಾನದ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಹಾಗಾಗಿ ಸದ್ಯದ ಸಿಚುವೇಶನ್ ಏರ್ಪೋರ್ಟ್ ನಲ್ಲೂ ಕೂಡ, ಅಂದ್ರೆ ಈಗ ಫ್ಲೈಟ್ ತಡರಾತ್ರಿ ಇರುವಂತಹ ಫ್ಲೈಟ್ ಮತ್ತೆ ಅರ್ಲಿ ಮಾರ್ನಿಂಗ್ ಇರುವಂತಹ ಫ್ಲೈಟ್ ನಲ್ಲಿ ಹೋಗಬೇಕಾಗಿರುವಂತಹ ಪ್ರಯಾಣಿಕರು ಕಳೆದ ರಾತ್ರಿ ಈಗ ಏರ್ಪೋರ್ಟ್ಗೆ ಹೋಗಿರ್ತಾರೆ. ಹಾಗಾಗಿ ಅವರಿಗೆ ಒಂದಿಷ್ಟು ಗೊಂದಲ ಆಗಿದೆ. ಸೊ ಅವರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಏರ್ಪೋರ್ಟ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಫ್ಲೈಟ್ ಯಾವಾಗಿರುತ್ತೆ, ನೆಕ್ಸ್ಟ್ ಫ್ಲೈಟ್ ಯಾವಾಗ ಟೇಕ್ ಆಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಏನೋ ಗಂಟೆಗಳು ಕಳೀತಾ ಇದ್ದಂತೆ ಇರಾನ್ ನಲ್ಲಿ ಅಥವಾ ಇಸ್ರೇಲ್ ನಲ್ಲಿ ಸಿಚುವೇಶನ್ಸ್ ಕೂಡ ಗಂಭೀರ ಆಗ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ UAE ಅಥವಾ ಇರಾನ್, ಇಸ್ರೇಲ್ ಈ ಕಡೆ ಹೋಗುವಂತಹ ವಿಮಾನಗಳು ಸದ್ಯಕ್ಕೆ ಹಾರಾಟ ನಡೆಸೋದಿಲ್ಲ. ಹಾಗಾಗಿ ಅದರ ಒಂದು ಕಂಟ್ರೋಲ್, ಅಂದ್ರೆ ಒಂದು ವ್ಯವಸ್ಥಿತವಾಗಿ ಅದರ ಒಂದು ನಿರ್ಧಾರವರೆಗೂ ಪ್ರಯಾಣಿಕರಿಗೆ ಒಂದಿಷ್ಟು ಗೊಂದಲ ಆಗೋ ಖಂಡಿತ ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.